ರೌಡಿ ಶೀಟರ್ ಬೆಕ್ಲು ಶಿವ ಹತ್ಯೆ ಪ್ರಕರಣ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ನಿಯಮಿತ ಜಾಮೀನಿಗೆ ಅರ್ಜಿ ಹಾಕಿ ಅಂತ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿರುವಂಥದ್ದನ್ನ ನಾವು ಗಮನಿಸಬಹುದು. ಈಗಾಗಲೇ ಅವರ ಮೇಲೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಆ ಒಂದು ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಅಲ್ಲಿಯೂ ಕೂಡ ಭೈರತಿ ಬಸವರಾಜ್ಗೆ ಹಿನ್ನಡೆ ಉಂಟಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಶಾಸಕ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ಹೆಚ್ಚಿತು. ಇದೀಗ ಸದ್ಯಕ್ಕೆ ಬಂಧನದ ಭೀತಿ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತು. ಅದರ ಬೆನ್ನಲ್ಲೇ ನಿನ್ನೆ ಭೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಿಚಾರಣೆ ನಡೆಸಿ ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜ್ಗೆ ಹಿನ್ನಡೆ ಉಂಟಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ವಕೀಲರನ್ನ ಕೂಡ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹಿಂದೆ ಬೇಲ್ ಪಡೆದಾಗ ಹೇಗಿರಬೇಕು ಅಂತ ಗೊತ್ತಿರಲಿಲ್ವಾ ಅಂತ ವಕೀಲರನ್ನ ಪ್ರಶ್ನೆ ಮಾಡಿದೆ. ಈ ಸಂದರ್ಭದಲ್ಲಿ ಕೋರ್ಟ್ ಭೈರತಿ ವಿಚಾರಣೆಯನ್ನ ಎದುರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಹಾಗಾದ್ರೆ ಭೈರತಿ ಬಸವರಾಜ್ ಅರೆಸ್ಟ್ ಆಗಬಹುದು. ಜೊತೆಗೆ ವಿಚಾರಣೆ ವೇಳೆ ನಿಯಮಿತ ಜಾಮೀನಿಗೆ ಅರ್ಜಿ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಇದೇ ವೇಳೆ ತಿಳಿಸಿದೆ. ಹಾಗಾಗಿ ಶಾಸಕ ಭೈರತಿ ಬಸವರಾಜ್ ಮತ್ತಷ್ಟು ಬಂಧನದ ಭೀತಿ ಎದುರಾದಂತಾಗಿದೆ. ಈಗಾಗಲೇ ಸಿಐಡಿ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಪ್ರಕರಣದ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಬೆಂಗಳೂರಿನ ಹಲಸೂರು ಕೆರೆ ಸಮೀಪದ ಮನೆಯೊಂದರ ಎದುರು 2025 ಜುಲೈನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಕೊಲೆ ಆರೋಪದ ಮೇರೆಗೆ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಮತ್ತು ಭೈರತಿ ಬಸವರಾಜ್ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಅಂದ್ರೆ ಈ ಬಿಕ್ಲು ಶಿವನನ್ನ ಹತ್ಯೆಗೈಯಲಾಗಿದೆ ಅಂತ ಆರೋಪಿಸಿ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಮೇರೆಗೆ ಸಿಐಡಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರದಿಂದ ಬಚಾವ್ ಆಗಬೇಕು ಅಂತ ಬಹಳಷ್ಟು ಟ್ರೈ ಮಾಡಿದ್ರು ಕೂಡ ಆ ಎಲ್ಲ ಚಾನ್ಸಸ್ ಕೂಡ ಕ್ಲೋಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಗಮನಿಸೋದಾದ್ರೆ ಈ ಒಂದು ಕೇಸ್ನಿಂದ ಆಚೆ ಬರೋದಕ್ಕೆ ಬಹಳಷ್ಟು ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸಿದ್ರು ಭೈರತಿ ಬಸವರಾಜ್. ಆದ್ರೆ ಎಲ್ಲಾ ಆಪ್ಷನ್ಸ್ಗಳು ಕೂಡ ಇದೀಗ ಕ್ಲೋಸ್ ಆಗಿದೆ. ಹಾಗಾದ್ರೆ ತಾವೇ ಶರಣಾಗ್ತಾರಾ ಅಥವಾ ಪೊಲೀಸರು ಹುಡುಕಿ ಕರೆ ತರಬೇಕಾ? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಮೃತ, ಬಹುತೇಕವಾಗಿ ಏನೋ ಬಿಕ್ಲಾ ಶಿವ ಪ್ರಕರಣದಲ್ಲಿ ಏನಿತ್ತು ಭೈರತಿ ಬಸವರಾಜ್ ಅವರಿಗೆ ಇದ್ದಂತಹ ಎಲ್ಲಾ ಕಾನೂನು ಹೋರಾಟದ ಬಾಗಿಲುಗಳು ಇವತ್ತಿಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸೆಷನ್ ಕೋರ್ಟ್ ನಲ್ಲಿ ಹಾಕಿದಂತ ಜಾಮೀನು ಅರ್ಜಿ ಕೂಡ ರದ್ದಾಗಿತ್ತು. ಹೈಕೋರ್ಟ್ ನಲ್ಲಿ ಕೂಡ ಹಾಕಿದ ಜಾಮೀನು ಅರ್ಜಿ ಕೂಡ ರದ್ದಾಗಿರುವಂತದ್ದು. ಇದೀಗ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಕೂಡ ರದ್ದಾಗಿರುವಂತದ್ದು. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನೋ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿಯಮಿತವಾಗಿ ನೀವು ಜಾಮೀನು ಅರ್ಜಿಗೆ ಹಾಕಿ ಅಂತ ಹೇಳಿ ಉಲ್ಲೇಖವನ್ನು ಮಾಡಿ ಅರ್ಜಿಯನ್ನ ಅವರು ವಜಾ ಮಾಡಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೆ ಆಗ್ತಾ ಇದಾರೆ ಸೂಕ್ತವಾದ ಕಾರಣವನ್ನ ಕೊಡಬೇಕಾಗುತ್ತೆ. ಇವರು ಅಲ್ಲಿ ಜಾಮೀನು ಸಂತೋಷ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ಸದ್ಯಕ್ಕೆ IAS ಹೈಕೋರ್ಟ್ ವಕೀಲರಾದಂತಹ ದಿಲೀಪ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನೋಡಿ, ಈಗ ಭೈರತಿ ಬಸವರಾಜ್ ಅವರಿಗೆ ಅತಿ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಬಹಳಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು, ತೆರೆಮರೆಯಲ್ಲೇ ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಈಗ ಅವರೇ ಬಂದು ಸರೆಂಡರ್ ಆಗುವಂತಹ ಸಾಧ್ಯತೆಗಳಿದ್ಯಾ? ಹೇಗಿರುತ್ತೆ ಈ ಒಂದು ಪ್ರಕರಣ? ನೋಡಿ, ಇವಾಗ ಮೊದಲು ಹೈಕೋರ್ಟ್ ಅಲ್ಲಿ ಏನ್ ಕ್ವಾಶ್ಗೆ ಹಾಕೊಂಡಿದ್ರು ಅಂತ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಬಾರ್ದು ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿತ್ತು. ಅದಾದ್ಮೇಲೆ ಅದು ವಿಚಾರಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕ್ವಾಸ್ಟ್ ಪಿಟಿಷನ್ ಡಿಸ್ಮಿಸ್ ಆಯ್ತು. ಆವಾಗ ಏನ್ ಎಂಟ್ರಿ ಮಾಡಿರ್ತಲ್ಲ ಅದು ಕೂಡ ಅದು ವಜಾ ಆಗಿತ್ತು. ಅಂದ್ರೆ ಅವ್ರನ್ನ ಬಂಧಿಸಬಾರ್ದು ಅಥವಾ ಅವ್ರ ಮೇಲೆ ಏನು ಆಕ್ಷನ್ ತಗೋಬಾರ್ದು ಅಂತ. ಅದಾದ್ಮೇಲೆ ಅವರು ಏನ್ ಆನ್ಸಿಪೇಟರಿ ಬೇಲ್ ಮೂವ್ ಮಾಡಿದ್ರು ಸೆಷನ್ ಕೋರ್ಟ್ ಅಲ್ಲಿ, ಅದು ಕೂಡ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಆದ್ಮೇಲೆ ಹೈಕೋರ್ಟ್ ಅಲ್ಲೂ ಹಾಕೊಂಡಿದ್ರು ಆನ್ಸಿಪೇಟರಿ ಬೇಲ್ಗೆ, ಅಲ್ಲೂ ಕೂಡ ರಿಜೆಕ್ಟ್ ಆಗಿತ್ತು. ಅದನ್ನ ಚಾಲೆಂಜ್ ಮಾಡಿ ಇವಾಗ ಸುಪ್ರೀಂ ಕೋರ್ಟ್ ಹೋಗಿದ್ರು, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆಗಿದೆ. ಇವಾಗ ಮುಂದಿನ ನಡೆ ಹೆಂಗೆ ಅಂತಂದ್ರೆ ಅವರು ಐದರ್ ಅವರಾಗ್ಲೇ ಹೋಗಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆ ಸರೆಂಡರ್ ಕೂಡ ಆಗ್ಬೋದು, ನಾನು ಸರೆಂಡರ್ ಆಗ್ತಾ ಇದೀನಿ ಈ ಕೇಸಲ್ಲಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಕೋರ್ಟ್ಗೂ ಕೂಡ ಒಂದು ಅರ್ಜಿ ಹಾಕಬಹುದು, ಈ ಕೇಸಲ್ಲಿ ನಾನು ಸರೆಂಡರ್ ಆಗ್ತಾ ಇದೀನಿ ಅಂತ ಹೇಳ್ಬಿಟ್ಟು. ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಏನ್ ಡಿಸ್ಮಿಸ್ ಆಗಿದೆ ಅದರದೇನು ರಿವ್ಯೂ ಪಿಟಿಷನ್ ಬಿಟ್ಟು ಇನ್ನೇನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ.
ಅದು ರಿವ್ಯೂ ಪಿಟಿಷನ್ ಅಲ್ಲಿ ಏನಾರ ಆರ್ಗ್ಯುಮೆಂಟ್ ಕೇಳದಲೆ ಅಥವಾ ಸರಿಯಾಗಿ ಯಾವ್ದಾರ ಒಂದು ಮಾಹಿತಿಯನ್ನ ಗಮನ ಕೊಡದಲೆ ಏನಾದ್ರು ರಿಜೆಕ್ಟ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಏನಾದ್ರು ರಿವ್ಯೂ ಪಿಟಿಷನ್ ಹಾಕೋಬಹುದು. ಓಕೆ, ಅದೇ ರಿವ್ಯೂ ಪಿಟಿಷನ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಎರಡೇ ಆಪ್ಷನ್ ಇರೋದು. ಅವರು ಐಒ ಮುಂದೆ ಇಲ್ಲ ಸರೆಂಡರ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಅವರು ಕೋರ್ಟ್ ಮುಂದೆ ಸರೆಂಡರ್ ಆಗಬೇಕು. ಇವಾಗ ಐಒ ಮುಂದೆ ಸರೆಂಡರ್ ಆದ್ರೆ ಐಒ ಡಿಸ್ಕ್ರಿಷನ್ ಅನ್ನ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಇವನ್ ಮರ್ಡರ್ ಕೇಸಲ್ಲಿ ಇದು ಕಾಗ್ನಿಸಬಲ್ ಅಫೆನ್ಸ್ ಇದ್ರೂ ಕೂಡ ಈ ಅರೆಸ್ಟ್ ಮಾಡೋ ಪೂರ್ಣ ಅಧಿಕಾರ ಇವರಿಗಿರುತ್ತೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರುತ್ತೆ. ಅವರು ನಾನು ಇವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಿ ತನಿಖೆಗೆ ಒಳಪಡಿಸ್ಬೇಕಾ ಅಥವಾ ನಾನು ಬಂಧಿಸ್ತಲೇ ನಾನು ಅವ್ರನ್ನ ತನಿಖೆ ಮಾಡಿ ಯಾವ್ದಾದ್ರು ಯಾವ ರೀತಿ ನಾನು ರಿಪೋರ್ಟ್ ಹಾಕ್ಬೋದು ಕೋರ್ಟಿಗೆ ಅಂತ ಹೇಳ್ಬಿಟ್ಟು ಅವರು ಪೂರ್ಣವಾಗಿ ಅವರು ವಿವೇಚನಾಧಿಕಾರ ಅವರಿಗಿರುತ್ತೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ಮುಂದುವರಿತಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರು, ಅವ್ರನ್ನ ಅರೆಸ್ಟ್ ಮಾಡ್ತಾರ, ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ PC ಕಸ್ಟಡಿ ಕೇಳ್ತಾರ, ಪೊಲೀಸ್ ಕಸ್ಟಡಿ ಕೇಳ್ತಾರ, ಇನ್ವೆಸ್ಟಿಗೇಷನ್ಗೆ ಕೇಳಿದ್ರೆ ಎಷ್ಟು ದಿನ ಕೇಳ್ತಾರೆ, ಸೊ 14 days ಕೇಳ್ತಾರ, 12 days ಕೇಳ್ತಾರ, ಕೋರ್ಟ್ ಎಷ್ಟು ದಿನ ಕೊಡುತ್ತೆ, ಅವ್ರನ್ನ ಬಂಧಿಸ್ಬಿಟ್ಟು ಇನ್ನೇನ್ ತನಿಖೆ ಮಾಡೋದಿದೆ ಅನ್ನೋದು ಕೂಡ ಅದು ಐಒ ಯಾವ ರೀತಿ ಕೋರ್ಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತಮ್ಮ. ಸರ್, ಇನ್ನು ವಿಚಾರಣೆ ವೇಳೆ ನಿಯಮಿತ ಜಾಮೀನಿಗೆ ಅರ್ಜಿ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಹೇಗಿರುತ್ತೆ ಸರ್? ನಿಯಮಿತ ಜಾಮೀನು ಅಂದ್ರೆ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ? ಇವಾಗ ನಿಯಮಿತ ಜಾಮೀನು ಅಂತ ಹೇಳಿದ್ರೆ ಈ ಜಾಮೀನ್ ಅರ್ಜಿಯನ್ನ ಡಿಸೈಡ್ ಮಾಡ್ಬೇಕಾದ್ರೆ ಇವಾಗ ಒಂದ್ಸಲ ನಾನು ಅರ್ಜಿ ಹಾಕಿದಾಗ ಆ ಅರ್ಜಿನ ಡಿಸೈಡ್ ಮಾಡ್ಲಿಕ್ಕೆ ಒಂದು 10 days ಆಗತ್ತೆ. ಸೊ ಯಾಕಂದ್ರೆ ಗೌರ್ಮೆಂಟ್ ಅವರು ಅದ್ರ ಮೇಲೆ ಅಬ್ಜೆಕ್ಷನ್ ಹಾಕ್ಬೇಕು, ಅಬ್ಜೆಕ್ಷನ್ ಹಾಕಿದ್ಮೇಲೆ ವಾದ ಕೇಳಬೇಕು, ವಾದ ಕೇಳಿದ್ಮೇಲೆ ನ್ಯಾಯಾಲಯ ಅದ್ರ ಮೇಲೆ ಒಂದು ಆದೇಶವನ್ನ ಹೊರಡಿಸ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಆ ಡಿಸೈಡ್ ಮಾಡುವವರೆಗೂ ನನ್ನನ್ನ ಜಾಮೀನ್ ಮೇಲೆ ಇಡೀ ಇಂಟ್ರಿಮ್ ಬೇಲ್ ಕೊಡಿ ಅಂತನೂ ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಅವರು ಅರ್ಜಿ ಸಲ್ಲಿಸಬಹುದು. ಅದು ಕೂಡ ಅವರು ಅರ್ಜಿ ಸಲ್ಲಿಸಿದ ತಕ್ಷಣ ಅದನ್ನು ಪರಿಗಣಿಸಬೇಕು ಅಂತ ಅರ್ಥ ಅಲ್ಲ, ಅದು ಮಾನ್ಯ ನ್ಯಾಯಾಲಯಕ್ಕೆ ಬಿಟ್ಟಂತ ವಿಚಾರ. ಓಕೆ, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಸರ್, TV5 ಜೊತೆ ಮಾತನಾಡಿದ್ದಕ್ಕೆ.